ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಯಥಾರ್ಥರಾದ ಜನರಲ್ಲಿ ಅರ್ಚಿಸ್ತಾರೆ. ಯೋಹಾನ ಪತ್ರಿಕೆ 1 ಯೋಹಾನ 1ನೇ ಅಧ್ಯಾಯ 7 ನೀವು ನೋಡುವುದಾದರೆ, ಆತನು ಬೆಳಕಿನಲ್ಲಿ ಇರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯತೆಯಲ್ಲಿ ಇರುತ್ತೇವೆ. ಅಂದರೆ ಬೆಳಕಿನಲ್ಲಿ ನಡೆಯುವಂಥದ್ದು. ಬೆಳಕಿನಲ್ಲಿ ಮೊದಲನೇದಾಗಿ ನಾವು ದೇವರಿಂದ ಯಾವುದನ್ನು ಮರೆಮಾಚದೆ ಇರುವಂಥದ್ದು, ನಾವು ಅವರಿಗೆ ಎಲ್ಲವನ್ನ ಇದ್ದದ್ದು ಇದ್ದಂತೆಯೇ ತಿಳಿಸುವಂಥದ್ದು. ದೇವರ ಬಳಿಗೆ ಬರುವುದಕ್ಕೆ ಅವಶ್ಯಕತೆವಾದಂಥ ಮೊದಲನೇ ಹೆಜ್ಜೆ ಏನಪ್ಪ ಅಂತಂದರೆ ಪ್ರಾಮಾಣಿಕತೆ. ಆ ಪ್ರಾಮಾಣಿಕತೆ ಬಹಳ ಮುಖ್ಯ. ದೇವರು ಕಪಟಿಗಳನ್ನು ತಿರಸ್ಕರಿಸ್ತಾರೆ. ಯೇಸು ಕಪಟಿಗಳನ್ನು ತಿರಸ್ಕಾರ ಮಾಡುವವರಾಗಿದ್ದಾರೆ. ಇರಲಿ ಎಂಬುದಾಗಿ ಅನೇಕರು ನೆನೆಸ್ತಾರೆ. ಆದರೆ ಕರ್ತನ ದೃಷ್ಟಿಯಲ್ಲಿ ನಾವು ಕಪಟಿಗಳಾಗುವುದು ಬೇಡ. ನಮ್ಮ ದೃಷ್ಟಿಯಲ್ಲಿಯೂ ನಾವು ಕಪಟತನವನ್ನು ವಂಚಿಸಿಕೊಳ್ಳುವುದು ಬೇಡ. ಅನೇಕರು ಹೆಚ್ಚಾಗಿ ತೋರಿಕೆಯ ವೇಷವನ್ನು ಹಾಕಿಕೊಂಡು ತೋರಿಕೆಯ ಮನೋಭಾವದಲ್ಲಿ ನಡೀತಾರೆ. ಆರಂಭದಲ್ಲಿ ನಾವು ಪರಿಶುದ್ಧರು, ಪರಿಪೂರ್ಣರು ಆಗಬೇಕೆಂದು ಒಂದು ಧೀಶಕ್ತಿಯನ್ನು ಇಟ್ಟುಕೊಳ್ಳಬೇಕು. ಆ ಧೀಶಕ್ತಿ ನಮ್ಮನ್ನು ಕರ್ತನ ಬಳಿಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸ್ತದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ಯಾಕೆಂದರೆ ಪಾಪವನ್ನು, ನಿಮಗೆ ಪಾಪ ಎಂದ ತಕ್ಷಣ ಅದನ್ನು ಕರ್ತನಿಗೆ ಅರಿಕೆ ಮಾಡಿಬಿಡೋಣ. ದೇವರೇ, ಈ ಪಾಪ ನನ್ನಿಂದ ಆಗಿದೆ ಸ್ವಾಮಿ, ನನ್ನನ್ನು ಮನ್ನಿಸು. ದೇವರೇ, ಈ ತಪ್ಪು ನನ್ನಿಂದ ಆಗಿದೆ ಸ್ವಾಮಿ, ನನ್ನನ್ನು ಮನ್ನಿಸು. ಈ ಕ್ಷಣಿಕವಾದಂಥ ಕೋಪ ಅನೇಕರಿಗೆ ನನ್ನಿಂದ ತೊಂದರೆಯನ್ನುಂಟು ಮಾಡಿದೆಪ್ಪ, ನನ್ನನ್ನು ಮನ್ನಿಸು. ಪರಿಶುದ್ಧನೇ ಮನ್ನಿಸು, ಮಹೋನ್ನತನೇ ಮನ್ನಿಸು, ರಾಜಾದಿರಾಜನೇ ಮನ್ನಿಸು, ಘನವೈದ್ಯನೇ ಮನ್ನಿಸು ಎಂಬುದಾಗಿ ಆ ಕ್ಷಣಕ್ಕೆ ನಾವು ಮೊಣಕಾಲಿನ ಮೂಲಕವೋ ಅಥವಾ ಏಕಾಂತ ಸ್ಥಳಕ್ಕೆ ಹೋಗಿ ಕರ್ತನನ್ನು ನಾವು ಮನ್ನಿಸಿದ್ದೇವರೇ ಎಂಬುದಾಗಿ ನಮ್ಮ ತಪ್ಪುಗಳನ್ನು ನಾವು ಅರಿಕೆ ಮಾಡಿಕೊಳ್ಳೋಣ. ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡ ನಂತರ ಕರ್ತನು ಆ ನಮ್ಮ ಪಾಪಗಳನ್ನು ಮನ್ನಿಸುವವನಾಗಿದ್ದಾನೆ, ನಮ್ಮ ಪಾಪಗಳನ್ನು ಕ್ಷಮಿಸುವವನಾಗಿದ್ದಾನೆ, ನಮ್ಮ ಆಲೋಚನೆಗಳನ್ನು ಸರಿದಾರಿಗೆ ತಂದು ನಿಲ್ಲಿಸುವವನಾಗಿದ್ದಾನೆ. ಆ ಕಾರಣಕ್ಕೆ ನಾವು ಸಭ್ಯತೆಯ ಬಣ್ಣವನ್ನು ಬಳಿದುಕೊಳ್ಳುವುದು ಬೇಡ. ಸಭ್ಯತೆ ಅನ್ನುವಂಥದ್ದು ಅದು ನಮ್ಮ ಹೃದಯದಲ್ಲಿರಲಿ, ನಮ್ಮ ಮನಸ್ಸಿನಲ್ಲಿರಲಿ, ನಮ್ಮ ಕಣ್ಣುಗಳಲ್ಲಿರಲಿ. ಸಭ್ಯತೆ ಅನ್ನುವಂಥದ್ದು ನಮ್ಮ ಹೃದಯದ ಅಂತರಾಳದಿಂದ ಬರಲಿ. ಅದು ವೇಷ ಹಾಕಿಕೊಳ್ಳುವಂಥದ್ದಲ್ಲ, ನ್ಯಾಯವಾಗಿರುವಂಥದ್ದಾಗಿರಲಿ. ಏಕೆಂದರೆ ನಾನು ದೇವರ ದೃಷ್ಟಿಯನ್ನು ನೋಡಿ ಸವಿಯುತ್ತಿದ್ದೆ. ಗಮನಿಸಿ, ದೇವರ ದೃಷ್ಟಿ ಬಹಳ ಮುಖ್ಯ. ಕೋಪ, ನ್ಯಾಯವಾದ ಕೋಪ, ಪಾಪ ಎಂದಿಗೂ ಪಾಪದ ವಿರುದ್ಧ ಜಯ ದೊರಕುವುದಿಲ್ಲ ಅನ್ನುವಂತಹ ಒಂದು ಅಂತಃಸತ್ವ ನಮಗಿರಲಿ. ಆ ಅಂತಃಸತ್ವ ನಮಗಿದ್ದಾಗ ಖಂಡಿತ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಯೇಸುವೆ, ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸಿಕೊಳ್ಳಲು ನೀವು ಕೊಟ್ಟಂಥ ಈ ಸಮಯಕ್ಕಾಗಿ ಸ್ತೋತ್ರಪ್ಪ. ದೇವರೇ, ವಿಶೇಷವಾಗಿ ಸ್ವಾಮಿ
ಅರಿಷಡ್ ವರ್ಗಗಳೇನಿದೆ, ಕಾಮ, ಕ್ರೋಧ, ಮದ, ಲೋಭ, ಮತ್ಸರ, ಇವುಗಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಈ ಅರಿಷಡ್ ವರ್ಗಗಳಿಂದ ಸ್ವಾಮಿ ದೇವರೇ ಅನೇಕರು ಸ್ವಾಮಿ ಪಾಪದ ಜೀವಿತವನ್ನು ನಡೆಸ್ತಾ ಇದ್ದಾರೆ ಅಯ್ಯ, ಕ್ಷಣಿಕ ಜೀವಿತವನ್ನು ನಡೆಸ್ತಾ ಇದ್ದಾರೆ ಸ್ವಾಮಿ. ಅವುಗಳ ಮೇಲೆ ನಿಮ್ಮೆಲ್ಲರ ರಕ್ತ ಚೆಲ್ಲಲ್ಪಡಲಿ ಅಪ್ಪ. ಯೇಸುವೇ ನಿಮ್ಮ ರಕ್ತ ಚೆಲ್ಲಲ್ಪಡಲಿ, ಯೇಸುವೇ ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಈ ಅರಿಷಡ್ ವರ್ಗಗಳು ಯೇಸು ಕ್ರಿಸ್ತನ ರಕ್ತದಿಂದ ನಿಗ್ರಹಿಸಲಿ ಸ್ವಾಮಿ, ನಿಗ್ರಹಿಸಲಿ ದೇವರು, ನಿಗ್ರಹಿಸಲಿ ಸ್ವಾಮಿ. ಸಹಾಯ ಮಾಡಪ್ಪ, ಆಶೀರ್ವದಿಸಪ್ಪ, ಬಲಪಡಿಸಪ್ಪ, ಸ್ಥಿರಪಡಿಸಪ್ಪ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ.